ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ವೀಕ್ಷಕ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 20ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತಿಥಿ ಈ ದಿನ ಇದೆ. ಈ ಅಮಾವಾಸ್ಯೆ ಈ ದಿನ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ ಇರಲಿದೆ. ನಂತರ ಹೇಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ನಾಗವ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 18 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕಿಂಸ್ತುಘ್ನ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 52 ನಿಮಿಷದವರೆಗೆ ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಕೂಡ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 36 ನಿಮಿಷದಿಂದ ಅಪರಾಹ್ನ 3 ಗಂಟೆ 2 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 43 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 50 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 2 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 35 ನಿಮಿಷದಿಂದ ಅಪರಾಹ್ನ 3 ಗಂಟೆ 18 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 2 ಗಂಟೆ 14 ನಿಮಿಷದಿಂದ ರಾತ್ರಿ 4 ಗಂಟೆ 2 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 20 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 51 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಒಬ್ಬ ವ್ಯಕ್ತಿಯಲ್ಲಿ ಉತ್ತಮವಾದಂಥ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕು.
ಅದರಲ್ಲೂ ನೀವು ಪ್ರಾರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಆಗಬೇಕು ಅಂದರೆ ಗುರುವಿನ ಅನುಗ್ರಹ ಬೇಕು. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯದಲ್ಲೂ ಕೂಡ ಗುರುವಿನ ಮಾರ್ಗದರ್ಶನ ಇದ್ದರೆ ಮಾತ್ರ ನಿಮಗೆ ಉತ್ತಮವಾದಂತಹ ದಾರಿ ಸಿಕ್ಕತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ಇದರಿಂದ ಭಾಗ್ಯೋದಯ ಉಂಟಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಪಾಂಡಿತ್ಯ ಜ್ಞಾನ ನಿಮಗೆ ಒದಗಿ ಬರುವಂಥದ್ದು ಗುರುವಿನ ಕಾರಣದಿಂದ. ಹಾಗಾಗಿನೇ ನಮ್ಮ ಸಂಪತ್ತಿಗೆ, ನಮ್ಮ ಧನ ಕನಕಾದಿಗಳಿಗೆ, ಭಾಗ್ಯೋದಯಕ್ಕೆ ಎಲ್ಲದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು, ಒಳ್ಳೆಯ ಲಾಭ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:17 ಬೆಳಿಗ್ಗೆ 7:14 ಇನ್ನು ಮಧ್ಯಾಹ್ನ 1:01 ಮಧ್ಯಾಹ್ನ 1:59 ಹಾಗೆ ರಾತ್ರಿ 7:54 ರಾತ್ರಿ 8:56 ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ಮಧ್ಯಾಹ್ನ ಇರುವಂತಹ ಗುರುಹೋರದ ಸಮಯದಲ್ಲಿ ಸ್ವಲ್ಪ ಸಮಯ ಮಾತ್ರ ರಾಹುಕಾಲ ಇರುತ್ತೆ, ಇದನ್ನು ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಏನಾದರೂ ಆರಂಭ ಮಾಡಿದರೆ ಅದು ಸ್ವಲ್ಪ ನಿಧಾನವಾಗಿ ಪ್ರಾರಂಭ ಆಗುತ್ತೆ, ನಿಧಾನವಾದ ಫಲಿತಾಂಶ ಬರುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು, ನಿಧಾನ. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:14 ಬೆಳಿಗ್ಗೆ 6:17 ಇನ್ನು ಮಧ್ಯಾಹ್ನ 12:03 ಮಧ್ಯಾಹ್ನ 1:01 ಹಾಗೆ ಸಂಜೆ 6:52 ರಾತ್ರಿ 7:54 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಬುಧ ಹೊರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಫೇವರಬಲ್ ಆಗಿ ಇಲ್ಲ. ಅದಕ್ಕಾಗಿನೇ ನೀವು ವ್ಯಾಪಾರಿ ಸಂಬಂಧವಾದ ಚಟುವಟಿಕೆಗಳನ್ನ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನ ಈ ದಿನ ಇರುವಂತಹ ಬುಧ ಹೊರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಲಿ, ಡಾಕ್ಯುಮೆಂಟ್ಸ್ಗೆ ಅಂದ್ರೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಹಣದ ವ್ಯವಹಾರ, ಲೇವಾದೇವಿ ವ್ಯವಹಾರ, ಇದನ್ನೆಲ್ಲ ಆದಷ್ಟು ಬುಧ ಹೊರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:06 ಬೆಳಿಗ್ಗೆ 11:05 ಇನ್ನು ಅಪರಾಹ್ನ 4:52 ಸಂಜೆ 5:50 ಹಾಗೆ ರಾತ್ರಿ 12:03 ರಾತ್ರಿ 1:05 ಬುಧ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ನೀವು ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಬಹುದು. ಹಾಗೆ ಈ ಅಗ್ರಿಮೆಂಟ್ಗಳಿಗೆ ಸೈನ್ ಮಾಡುವಂತಹ ವಿಚಾರ ಇರ್ಬೋದು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ ಇರ್ಬೋದು, ಇದನ್ನ ರವಿ ಹೋರಾದಲ್ಲಿ ಮಾಡಿ. ಇದು ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:10 ಹಾಗೆ ಮಧ್ಯಾಹ್ನ 2:56 ಅಪರಾಹ್ನ 3:54 ಇನ್ನು ರಾತ್ರಿ 9:59 ರಾತ್ರಿ 11:01 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶುಕ್ರ ಹೊರ ಕೂಡ ತುಂಬಾ ಫೇವರಬಲ್ ಆಗಿದೆ, ಇದು ಕೂಡ ಅನುಕೂಲಕರವಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನ, ಯಾವುದೇ ಚಟುವಟಿಕೆಗಳನ್ನ ಶುಕ್ರ ಹೋರಾದಲ್ಲಿ ನೀವು ಪ್ರಾರಂಭ ಮಾಡಬಹುದು. ನಿಮ್ಮ ನಿರೀಕ್ಷಿತ ಫಲಿತಾಂಶವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ, ಬಟ್ಟೆ ವ್ಯಾಪಾರಿಗಳಿಗೆ ಈ ಶುಕ್ರ ಹೋರ ಒಳ್ಳೆಯ ಲಾಭವನ್ನು ತರುತ್ತೆ. ಇನ್ನು ನಿಮ್ಮ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡುವಂಥದ್ದು, ಅವರ ಜೊತೆ ಮಾತುಕತೆ, ಒಂದು ನಿರ್ಧಾರ ಮಾಡುವಂಥದ್ದು ಇತ್ಯಾದಿ ವಿಚಾರಗಳನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳನ್ನ ಶುಕ್ರ ಹೋರಾದಲ್ಲಿ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಶುಕ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9:10 ಬೆಳಿಗ್ಗೆ 10:08 ಇನ್ನು ಅಪರಾಹ್ನ 3:54 ಸಂಜೆ 4:52 ಇನ್ನು ರಾತ್ರಿ 11:01 ರಾತ್ರಿ 12:03 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ನೀವು ಯಾವ ಸಮಯ ಚೆನ್ನಾಗಿದೆ ಅಂದರೆ ಯಾವ ಮುಹೂರ್ತ ಉತ್ತಮವಾಗಿದೆ, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ,
ಈ ವಿಚಾರಗಳನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು, ಅದನ್ನು ನೀವು ಫಾಲೋ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ, ಆ ಫಲಿತಾಂಶ ಇದರಿಂದ ಸಿಕ್ಕತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಈ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು, ಪ್ರಯಾಣವನ್ನು ಆರಂಭ ಮಾಡುವಂತಹ ಸಮಯ ಮಾತ್ರ ಪ್ರಶಸ್ತವಾಗಿರಬೇಕು. ಇದನ್ನೇ ಶುಭ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು. ಇದರಿಂದ ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ನಿಮ್ಮದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಅಮಾವಾಸ್ಯೆ ಇರುವಂತಹ ದಿನ. ಅದರಲ್ಲೂ ಕಾರ್ತಿಕ ಮಾಸದ ಅಮಾವಾಸ್ಯೆ ಅಂತ ಹೇಳಿದ್ರೆ ಬಹಳ ವಿಶೇಷ. ಇದು ನಿನ್ನೆಯಿಂದಲೇ ಆರಂಭ ಆಗಿಬಿಟ್ಟಿದೆ. ಈ ದಿನ ಬೆಳಗ್ಗೆ 10:17 ಈ ಅಮಾವಾಸ್ಯೆ ತಿಥಿ ಇರುತ್ತೆ. ವಿಶಾಖ ನಕ್ಷತ್ರದಲ್ಲಿ, ಶೋಭನ ಯೋಗದಲ್ಲಿ, ಚತುಷ್ಪಾದ ಕರಣದಲ್ಲಿ, ಶುಭ ಪಂಚಕ, ಗುರುಹೋರ, ಧನುರ್ಲಗ್ನ ನಕ್ಷತ್ರ ಪೂರ್ವಾಷಾಢದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆರಂಭ ಆಗಿ ಇದು ಈ ದಿನ ಅಂದ್ರೆ ಗುರುವಾರ ಅನುರಾಧ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಅತಿಗಂಡ ಯೋಗ, ನಾಗವ ಕರಣದಲ್ಲಿ ರೋಗ ಪಂಚಕ, ಶನಿಹೋರ, ಮಕರ ಲಗ್ನ ನಕ್ಷತ್ರ ಧನಿಷ್ಠದಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಂತ್ಯವಾಗುತ್ತೆ. ಹಾಗಾಗಿ ಈ ಒಂದು ಅಮಾವಾಸ್ಯೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳನ್ನು ನೀವು ತಿಳ್ಕೊಂಡು ಅದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು. ಇದನ್ನು ಈ ದಿನ ಮಧ್ಯಾಹ್ನ 12:15 ಕೂಡ ಅನುಸರಣೆ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಇದೆ. ಇನ್ನು ಈ ದಿನ ಸೂರ್ಯ ಮತ್ತೆ ಚಂದ್ರ ಇಬ್ರು ಕೂಡ ವೃಶ್ಚಿಕ ರಾಶಿಯಲ್ಲಿ ಇರ್ತಾರೆ. ಚಂದ್ರನಿಗೆ ವೃಶ್ಚಿಕ ರಾಶಿ ನೀಚ ಸ್ಥಾನ ಆಗಿರುತ್ತೆ. ಆದರೂ ಕೂಡ ಈ ಅಮಾವಾಸ್ಯೆ ಆಗುವಂಥದ್ದು ಇಂಥ ಸಂದರ್ಭದಲ್ಲೇ ಈ ಸೂರ್ಯ ಚಂದ್ರ ಇಬ್ರು ಕೂಡ ಒಂದೇ ರಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಹಾಗಾಗಿ ಈ ದಿನ ಸೂರ್ಯನಾರಾಯಣ ಸ್ವಾಮಿಯನ್ನ ಆರಾಧನೆ ಮಾಡಬೇಕು. ಅಂದ್ರೆ ಸೂರ್ಯನನ್ನ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಬೇಕು, ವಿಷ್ಣುವನ್ನ ಪೂಜೆ ಮಾಡಬೇಕು. ಇದು ತುಂಬಾ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಏಕೆಂದ್ರೆ ನಮ್ಮಲ್ಲಿ ಹುಣ್ಣಿಮೆ ತಿಥಿಗಿಂತ ಅಮಾವಾಸ್ಯೆಯ ತಿಥಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟಿರುವಂಥದ್ದು. ಯಾಕೆಂದ್ರೆ ಈ ದಿನ ಶ್ರಾದ್ದ ಮಾಡ್ತಾರೆ, ನದಿ ಸ್ನಾನಗಳನ್ನ ಮಾಡುವಂಥದ್ದು, ದಾನಾದಿಗಳನ್ನ ನೀಡುವಂಥದ್ದು, ಪಿತೃಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಮಂಗಳಕರ ಅಂತ ಹೇಳಿ ಪರಿಗಣಿಸಿರೋದ್ರಿಂದಲೇ ಅಮಾವಾಸ್ಯೆಗೆ ಎಲ್ಲಿಲ್ಲದಂತಹ ಮಹತ್ವ ಇದೆ. ಹಾಗೆ ಈ ದಿನ ತರ್ಪಣ ಕೊಡ್ಲಿಕ್ಕಾಗ್ಲಿ, ಶ್ರಾದ್ದಾದಿಗಳನ್ನ ಮಾಡ್ಲಿಕ್ಕಾಗ್ಲಿ ತುಂಬಾ ಮಂಗಳಕರ ಫಲಿತಾಂಶವನ್ನು ಕಾಣುವಂತಹ ಒಂದು ಸಂದರ್ಭ ಇದು. ಜೊತೆಗೆ ಈ ಅಮಾವಾಸ್ಯೆ ತನ್ನದೇ ಆದಂತಹ ಒಂದು ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಮಹತ್ವವನ್ನ ಹೊಂದಿರುವಂಥದ್ದು. ಚಂದ್ರ ಆಕಾಶದಲ್ಲಿ ಗೋಚರಿಸದ ದಿನ ಏನಿದೆ ಅದನ್ನ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಪ್ರತಿ ತಿಂಗಳು ಅಮಾವಾಸ್ಯೆ ಬಂದೇ ಬರುತ್ತೆ ನೋಡಿ. ಹಾಗಾಗಿನೇ ಈ ಒಂದು ಮಾಸದಲ್ಲಿ ಬರುವಂತಹ ಅಮಾವಾಸ್ಯೆಯನ್ನ ಪಿತೃಗಳು ಮತ್ತೆ ಪೂರ್ವಜರನ್ನ ಸ್ಮರಣೆ ಮಾಡಲಿಕ್ಕೆ, ಅವರನ್ನ ಪೂಜೆ ಮಾಡಲಿಕ್ಕೆ ಅತ್ಯಂತ ಪ್ರಮುಖವಾಗಿರುವಂತಹ ದಿನ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿನೇ ಈ ದಿನ ತರ್ಪಣವನ್ನು ಕೊಡುವಂಥದ್ದು, ಪಿಂಡ ದಾನವನ್ನ ಮಾಡುವಂಥದ್ದು, ಹಾಗೆ ಯಾವುದೇ ರೀತಿಯ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಈ ದಿನವನ್ನ ನಾವು ಬಳಸ್ಕೊಳ್ಬಹುದು. ಹಾಗೆ ಜಾತಕದಲ್ಲಿ ಯಾರಿಗಾದ್ರೂ ಈ ಚಂದ್ರನ ಸ್ಥಾನ ವೀಕ್ ಆಗಿದ್ರೆ ಅದನ್ನ ಬಲಪಡಿಸ್ಕೊಳ್ಳಿಕ್ಕೆ ಈ ದಿನ ಚಂದ್ರನಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ಅನ್ನುವಂಥದ್ದು ಇದೆ. ಅದಕ್ಕಾಗಿನೇ ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡಿದ್ರೆ, ಏಕೆಂದ್ರೆ ನದಿ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಜಲ, ನೀರು ಚಂದ್ರನ ಕಾರಕತ್ವ. ಹಾಗಾಗಿ ಈ ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡಿದಾಗ ಚಂದ್ರನ ದೋಷ ನಿವಾರಣೆಯಾಗುತ್ತೆ. ಜೊತೆಗೆ ಶನಿ ದೋಷ ಅಥವಾ ಶನಿ ಸಾಡೆಸಾತಿ ದೋಷ ಇರುವಂತವರು ಈ ದಿನ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಇದರಿಂದ ಶನಿ ದೋಷ ನಿವಾರಣೆಯಾಗುತ್ತೆ. ಹಾಗೆ ಕಷ್ಟಕರವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಆತ್ಮಸ್ಥೈರ್ಯ ಉಂಟಾಗುತ್ತೆ, ಧೈರ್ಯ ಬರುತ್ತೆ. ಅದಕ್ಕಾಗಿನೇ ಈ ದಿನ ಶನಿದೇವರನ್ನು ಕೂಡ ಸ್ಮರಣೆ ಮಾಡಬೇಕು ಅನ್ನುವಂಥದ್ದಿದೆ. ಅದಕ್ಕಾಗಿನೇ ಈ ದಿನ ನದಿಗಳಲ್ಲಿ ಯಾರು ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥವರು ಮನೆಗಳಲ್ಲೇ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಒಂದು ಚಿಟಿಕೆ ಅರಿಶಿನವನ್ನ ಬೆರೆಸಿಕೊಂಡು ಸ್ನಾನ ಮಾಡಿ. ಇದೇ ಪವಿತ್ರ ಸ್ನಾನ. ಜೊತೆಗೆ ಒಂದು ಉದ್ಧರಣೆಯಷ್ಟು ಹಸುವಿನ ಗಂಜಲವನ್ನ ಹಾಗೆ ಶುದ್ಧ ಹಾಲನ್ನ ಬೆರೆಸಿಕೊಂಡು ಸ್ನಾನ ಮಾಡಿದ್ರೆ ಅದು ಪವಿತ್ರ ಸ್ನಾನ ಆಗುತ್ತೆ. ಸ್ನಾನ ನಂತರದಲ್ಲಿ ಈ ದಿನ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಸೂರ್ಯ ದೇವನಿಗೆ ಅರ್ಘ್ಯವನ್ನ ಕೊಡಬೇಕು. ಅದರಲ್ಲೂ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿಕೊಂಡು ಅರ್ಘ್ಯವನ್ನ ಕೊಟ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅತ್ಯಂತ ಶ್ರೇಷ್ಠವಾದಂತಹ ಫಲಗಳು ಸಿಕ್ಕತ್ತೆ. ಇನ್ನು ಈ ಅಮಾವಾಸ್ಯೆಯ ದಿನ ಹವನವನ್ನ, ಹೋಮವನ್ನ, ಯಜ್ಞವನ್ನ ಮಾಡುವಂಥದ್ದು ಪುಣ್ಯ ಕಾರ್ಯ ಅಂತ ಅನ್ನಿಸ್ಕೊಳ್ಳುತ್ತೆ. ಜೊತೆಗೆ ಈ ದಿನ ಪೂರ್ವಜರ ಶಾಂತ್ಯರ್ಥವಾಗಿ
ಪಿತೃಗಾಯತ್ರಿಯನ್ನು ಕೂಡ ಆಯೋಜನೆ ಮಾಡುವಂಥದ್ದಿದೆ. ಇನ್ನು ವಿಶೇಷವಾಗಿ ಈ ದಿನದಂದು ಯಾರು ಭಗವದ್ಗೀತೆಯನ್ನ ಓದುತ್ತಾರೆ, ಭಗವದ್ಗೀತೆಯ ಪುಸ್ತಕವನ್ನು ದಾನ ಮಾಡ್ತಾರೆ, ಅಂಥವ್ರಿಗೆ ತುಂಬಾ ಲಾಭದಾಯಕವಾದಂತಹ ಫಲಗಳು ಸಿಕ್ಕತ್ತೆ, ಮಾನಸಿಕ ಶಾಂತಿ ನೆಮ್ಮದಿ ಸಿಕ್ಕತ್ತೆ. ಜೊತೆಗೆ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಮಗೆ ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ. ಅದಕ್ಕಾಗಿಯೇ ಈ ದಿನದಲ್ಲಿ ಭಗವದ್ಗೀತೆಯನ್ನು ಓದಬೇಕು. ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಬೇಕು. ಇದರಿಂದ ಪಿತೃದೋಷವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೆಲವರಿಗೆ ಪಿತೃದೋಷ ಇರುತ್ತೆ, ಪಿತೃಶಾಪ ಇರುತ್ತೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲ್ಲ, ಏನೋ ಒಂದು ಅಡ್ಡಿ ಆತಂಕಗಳು ಬರ್ತಾ ಇರುತ್ತೆ. ಹಾಗೆ ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಯಾರೋ ಒಬ್ರು ಹಾಸಿಗೆ ಹಿಡಿದಿರ್ತಾರೆ, ಬಂದ ಹಣವೆಲ್ಲ ಎಲ್ಲೋ ಸೋರಿ ಹೋಗ್ತಾ ಇರುತ್ತೆ, ಉಳಿತಾಯ ಅನ್ನುವಂಥದ್ದು ಇರಲ್ಲ, ಮನಸ್ತಾಪಗಳು ಜಾಸ್ತಿ ಇರುತ್ತೆ. ಹಾಗೆ ಒಂದು ರೀತಿಯಲ್ಲಿ ದಾರಿದ್ರ್ಯದ ಬದುಕನ್ನು ನಡೆಸ್ತಾ ಇರುವಂಥವ್ರು. ಇದು ಬಡತನದ ಬದುಕಲ್ಲ, ದಾರಿದ್ರ್ಯದ ಬದುಕು. ಇದ್ರೂ ಕೂಡ ಇಲ್ಲದಂತೆ ಮಾಯವಾಗುವಂತಹ ಸಂಪತ್ತು. ಇಂಥ ಒಂದು ಸನ್ನಿವೇಶದಲ್ಲಿ ಪಿತೃದೋಷ ಇರುತ್ತೆ. ಇದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಬೇಕು. ಇನ್ನು ಈ ದಿನದಲ್ಲಿ ಪೂರ್ವಜರ ಹೆಸರಿನಲ್ಲಿ ಅರ್ಘ್ಯವನ್ನು ನೀಡೋದ್ರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಕ್ಕತ್ತೆ. ಇದರಿಂದ ಪಿತೃದೋಷದಿಂದ ಮುಕ್ತಿ ಸಿಕ್ಕತ್ತೆ. ಪಿತೃಗಳು ನಮಗೆ ಹರಸಿ ಆಶೀರ್ವದಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ವಿಶೇಷವಾಗಿ ಯಾರಿಗೆ ಜಾತಕದಲ್ಲಿ ಪಿತೃದೋಷ ಅನ್ನುವಂಥದ್ದು ಕಾಣುತ್ತೆ ಅಂಥವರು ತಾಮ್ರದ ಪಾತ್ರೆಯಲ್ಲಿ ಕೆಂಪು ಹೂಗಳನ್ನು ಮತ್ತೆ ಕೆಂಪು ಕುಂಕುಮವನ್ನು ಹಾಕಿ ಸೂರ್ಯನಿಗೆ ಈ ದಿನ ಅರ್ಪಿಸಿದ್ರೆ ಇಲ್ಲಿ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ. ಇನ್ನು ಅಮಾವಾಸ್ಯೆಯ ದಿನ ಈ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿದ್ರೂ ಕೂಡ ದೋಷಗಳು ಪರಿಹಾರ ಆಗುತ್ತೆ. ಹಾಗೆ ಈ ದಿನ ಅನ್ನದಾನವನ್ನು ಮಾಡೋದ್ರಿಂದ, ಹಾಗೆ ಬ್ರಾಹ್ಮಣರಿಗೆ ಸ್ವಯಂ ಪಾಕವನ್ನು ನೀಡೋದ್ರಿಂದ ಕೂಡ ನಾವು ಮಾಡಿರುವಂತಹ ದೋಷಗಳು, ತಪ್ಪುಗಳು, ಪಾಪಗಳು ನಿವಾರಣೆ ಆಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಪೂರ್ವಜರು ಇದರಿಂದ ಸಂತೋಷ ಪಡ್ತಾರೆ. ಹಾಗಾಗಿ ಇಡೀ ಕುಟುಂಬವನ್ನೇ ಅವರು ಹರಿಸ್ತಾರೆ. ಕುಟುಂಬಕ್ಕೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾಗಿರುವಂತಹ, ಪ್ರಮುಖವಾಗಿರುವಂತಹ ಅಮಾವಾಸ್ಯೆ. ಇದನ್ನ ನೀವು ಅನುಸರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನವನ್ನು ನಾವು ಗಮನಿಸಿದ್ರೆ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ರವಿ ಮತ್ತೆ ಚಂದ್ರರು ಸ್ಥಿತರಾಗಿದ್ದಾರೆ. ಜೊತೆಗೆ ಕುಜ ಇದ್ದಾನೆ, ಬುಧ ಕೂಡ ಇದ್ದಾನೆ. ಇಲ್ಲಿ ಬುಧ ಈಗಾಗಲೇ ವಕ್ರಾರಂಭವನ್ನು ಮಾಡಿದ್ದು ನವೆಂಬರ್ 29ನೇ ತಾರೀಕು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಬುಧ. ಹಾಗೆ ಗುರು ಕೂಡ ವಕ್ರ ಚಲನೆಯಲ್ಲಿ ಇರುವಂತಹ ಸಂದರ್ಭ. ಇದರ ಜೊತೆಗೆ ಬುಧಾದಿತ್ಯ ಯೋಗ ಕೂಡ ರೂಪಿತವಾಗಿರುವಂಥದ್ದು. ಇನ್ನು ರವಿ, ಕುಜ ಮತ್ತೆ ಬುಧ ಜೊತೆಗೂಡಿ ತ್ರಿಗ್ರಹ ಯೋಗ ಕೂಡ ಆರಂಭ ಆಗ್ತಾ ಇದೆ. ಇನ್ನು ಚಂದ್ರನಿಂದ ಭಾಗ್ಯ ಸ್ಥಾನದಲ್ಲಿರುವಂತಹ ಗುರು ಕೂಡ ಹಂಸ ಯೋಗವನ್ನ ರೂಪಿಸ್ತಾ ಇದ್ದಾನೆ. ಒಟ್ಟಾರೆ ಈ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವೃಶ್ಚಿಕ ರಾಶಿಯಲ್ಲಿ 4 ಗ್ರಹಗಳು ಸ್ಥಿತರಾಗಿರುವಂತಹ ಸಂದರ್ಭ ಇದು. ಹಾಗಾಗಿನೇ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಈ ಅಮಾವಾಸ್ಯೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ. ಹಾಗೆ ನಿಮ್ಮ ವ್ಯಾಪಾರದ ವಿಸ್ತರಣೆ ಉಂಟಾಗುವಂಥದ್ದು. ಜೊತೆಗೆ ವ್ಯಾಪಾರದಲ್ಲಿ ಇದ್ದಂತಹ ಅಡಚಣೆಗಳು, ಅದರಲ್ಲೂ ಈ ತಾಂತ್ರಿಕ ಅಡಚಣೆಗಳೇನಿದೆ ಅದು ಬಹಳ ಬೇಗ ನಿವಾರಣೆ ಆಗುತ್ತೆ. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ವ್ಯಾಪಾರಸ್ಥರು ಆರಾಧನೆ ಮಾಡಿ, ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಕಪ್ಪು ಇರುವೆಗಳಿಗೆ, ಕಪ್ಪು ನಾಯಿಗೆ, ಕಾಗೆಗೆ ಸ್ವಲ್ಪ ಆಹಾರವನ್ನು ಕೊಡುವಂಥದ್ದನ್ನ ಮಾತ್ರ ಮರಿಬೇಡಿ. ಇದರಿಂದ ಪಿತೃಗಳು ಸಂತೃಪ್ತರಾಗ್ತಾರೆ. ಜೊತೆಗೆ ಶನಿಯ ಅನುಗ್ರಹ ಕೂಡ ಈ ಅಮಾವಾಸ್ಯೆಯ ದಿನ ಉಂಟಾಗುತ್ತೆ. ಇದೆಲ್ಲದರ ಪರಿಣಾಮದಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಭಾಗ್ಯಲಕ್ಷ್ಮಿ ನಿಮಗೆ ಒಲಿದು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ನೀವು ಕೊಳೆಯ ಬಟ್ಟೆಗಳನ್ನ, ಹರಿದ ಬಟ್ಟೆಗಳನ್ನ ಧರಿಸಬಾರ್ದು. ಹಾಗೆ ಈ ದಿನ ಕ್ಷೌರ ಮಾಡಿಕೊಳ್ಳುವಂಥದ್ದಾಗ್ಲಿ, ಉಗುರುಗಳನ್ನ ಕತ್ತರಿಸುವಂಥದ್ದನ್ನಾಗ್ಲಿ ಮಾಡಬೇಡಿ. ಯಾಕೆಂದ್ರೆ ಇದು ಲಕ್ಷ್ಮಿ ನಿಮ್ಮಿಂದ ದೂರ ಹೋಗ್ಲಿಕ್ಕೆ ಕಾರಣವಾಗ್ಬಿಡತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ಅಮಾವಾಸ್ಯೆಯ ಸಂಜೆಯ ಸಮಯದಲ್ಲಿ ತುಳಸಿ ಕಟ್ಟೆಯ ಬಳಿ ಎಳ್ಳೆಣ್ಣೆಯ ದೀಪಗಳನ್ನ ಹೊತ್ತಿಸಿಡುವಂಥದ್ದು ಅಥವಾ ತುಪ್ಪದ ದೀಪಗಳನ್ನ ಹಚ್ಚಿಡುವಂಥದ್ದನ್ನ ಮಾಡಿ ಮನೆಗೆ ಸಂಪತ್ತು ಸಮೃದ್ಧಿಯಾಗಿ ಬರುತ್ತೆ. ಹಾಗಾಗಿ ಬಂಧುಗಳೇ, ಈ ಅಮಾವಾಸ್ಯೆಯ ದಿನ ನಿಮ್ಮ ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ತರಲಿ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನ ಕಾಣುವಂತಹ ಒಂದು ವಾತಾವರಣ ಸೃಷ್ಟಿಯಾಗ್ಲಿ. ಅದಕ್ಕಾಗಿನೇ ಈಗ ಹೇಳಿರುವಂತಹ ಕೆಲವೊಂದು ಸರಳ ಕ್ರಮಗಳನ್ನ ನೀವು ಅನುಸರಣೆ ಮಾಡ್ತಾ ಇರಿ. ಈ ಅಮಾವಾಸ್ಯೆ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಪ್ರಯತ್ನಗಳು ಸಾರ್ಥಕವಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ
ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಇದರಿಂದಲೇ ಈ ದಿನ ಮಿಶ್ರ ಫಲಗಳಿರುತ್ತೆ. ಜೊತೆಗೆ ಈ ದಿನ ಕುಜ, ಬುಧ ಮತ್ತು ರವಿ ಕೂಡ ಅಷ್ಟಮದಲ್ಲೇ ಇರೋದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಅನ್ನುವಂಥದ್ದು ಇರಲ್ಲ. ಸಾಕಷ್ಟು ಅವಕಾಶಗಳೇನೋ ಇದೆ, ಆದರೆ ಅದನ್ನು ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮಗೆ ಕಸಿವಿಸಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಹೊಸ ಹೊಸ ಜವಾಬ್ದಾರಿಗಳನ್ನು ನೀವು ಈ ದಿನ ನಿಭಾಯಿಸಲಿಕ್ಕೆ ಕಷ್ಟವಾಗುತ್ತೆ. ಆದರೆ ಈ ದಿನ ಕುಟುಂಬದಲ್ಲಿ ಒಂದು ಶುಭ ಸಮಾರಂಭ, ಧಾರ್ಮಿಕ ಕಾರ್ಯಗಳು ನಡೆಯುವಂಥ ಚರ್ಚೆ ಆಗಲಿ, ಪೂರ್ವ ಸಿದ್ಧತೆ ಆಗಲಿ ಮುಂದುವರಿಯುವಂಥ ಸಂದರ್ಭ ಇದೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಅಷ್ಟೊಂದು ಸಾಮರಸ್ಯ ಕಂಡು ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಹೊಂದಾಣಿಕೆಯ ಕೊರತೆಯಿಂದ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಡಿಸ್ಕಷನ್ ರೂಪದಲ್ಲಿರಲಿ, ಆದರೆ ಆರ್ಗ್ಯುಮೆಂಟ್ಗೆ ತಿರುಗಬಾರ್ದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯಾಣದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ. ವಾಹನದಿಂದ ನಿಮಗೆ ಹೆಚ್ಚಿನ ಲಾಭ ಇಲ್ಲ. ಬದಲಾಗಿ ವಾಹನಕ್ಕಾಗಿಯೇ ಈ ದಿನ ಅಂದರೆ ಪ್ರಯಾಣಕ್ಕಾಗಿಯೇ ಹೆಚ್ಚು ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು. ಸ್ವಲ್ಪ ಎಚ್ಚರದಿಂದ ಇರಿ. ಹಾಗೆ ಈ ದಿನದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾದರೂ ಕೂಡ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಒಂದು ಸಮಾಧಾನ ಇಲ್ಲ, ಸಾವಧಾನ ಇಲ್ಲ. ಅದಕ್ಕಾಗಿಯೇ ಈ ದಿನ ಕೈಗೆ ಒಂದು ತುತ್ತು ಬಾಯಿಗೆ ಇರಲ್ಲ. ಇನ್ನು ವಿಶೇಷವಾಗಿ ಹಣ ಹೂಡಿಕೆಗೆ ಇದು ಅಷ್ಟೊಂದು ಸೂಕ್ತವಾದಂತಹ ಸಮಯ ಅಲ್ಲ. ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ಸಂದರ್ಭ ಸೂಕ್ತವಾಗಿಲ್ಲ. ಒಂದೆರಡು ದಿನ ಮುಂದಕ್ಕೆ ಹಾಕಿ ನಿಮ್ಮ ಒಂದು ಅದೃಷ್ಟವನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಮುಂದೆ ಇದೆ. ಆ ಸಮಯಕ್ಕಾಗಿ ನೀವು ತಾಳ್ಮೆಯಿಂದ ಕಾಯ್ತಾ ಇರಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಆದರೆ ಈ ದಿನದಲ್ಲಿ ನಿಮಗೆ ಧನಲಾಭ ಉಂಟಾಗುವಂಥದ್ದು, ಅದು ತಡೆದು ಲಾಭ ಬರುವಂಥದ್ದು ಇರುತ್ತೆ. ಒಂದೇ ಬಾರಿಗೆ ನಿಮಗೆ ಲಾಭ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ದಿನದ ಅಂತ್ಯಕ್ಕೆ ನಿಮಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನದಲ್ಲಿ ಹೆಚ್ಚುವರಿ ವೆಚ್ಚಗಳು ಕೂಡ ಇರುವಂಥದ್ದು ಇದೆ. ಇದು ದುಂದು ವೆಚ್ಚ ಅನ್ಬೋದು, ಅಥವಾ ನಿಮ್ಮ ಅರಿವಿಗೆ ಬಾರದೇ ಇರುವಂಥ ವೆಚ್ಚಗಳು ಇರಬಹುದು. ಇದನ್ನು ನೀವು ಈ ದಿನ ಸಮಾಧಾನಕರ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಸಹಾಯದಿಂದ ಆದಾಯ ಹೆಚ್ಚಾಗುವಂಥದ್ದು ಇರುತ್ತೆ. ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ವಿಶೇಷವಾದಂಥ ಅವಕಾಶಗಳು ಸಿಕ್ಕತ್ತೆ. ಒಳ್ಳೆಯ ಫಲ ಕೂಡ ಇದೆ. ಇನ್ನು ವೃತ್ತಿಗೆ ಸಂಬಂಧಪಟ್ಟಂತೆ ಪ್ರಗತಿಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಕೂಡ ಇದೆ. ಸಹೋದ್ಯೋಗಿಗಳ ಒಂದು ರೀತಿಯ ಅನುಕಂಪ ಇರುವಂಥದ್ದು, ನಿಮ್ಮ ಬಗ್ಗೆ ಏನೋ ಒಂದು ಸಾಫ್ಟ್ ಕಾರ್ನರ್ ಇರುವಂಥ ಸಾಧ್ಯತೆ ತುಂಬ ಇರುತ್ತೆ. ಆದರೆ ಈ ದಿನ ಮನೆಯಲ್ಲಿ ಸ್ವಲ್ಪ ವ್ಯವಸ್ಥೆಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗಬಹುದು. ಆದರೂ ಅದು ನಿಮ್ಮ ಮನೆ, ನೀವೇ ಒಂದು ರೀತಿಯ ವಾತಾವರಣವನ್ನು ಸೃಷ್ಟಿಸುವಂಥ ಸಂದರ್ಭ. ಅದಕ್ಕಾಗಿಯೇ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ತುಂಬ ಉತ್ತಮ. ಇನ್ನು ನೀವೆಣಿಸಿದಂತೆ ಕೆಲವೊಂದು ಕೆಲಸ ಕಾರ್ಯಗಳು ಬಹಳ ಬೇಗ ನಿಮಗೆ ಫಲವನ್ನು ಕೊಡುತ್ತೆ. ಎಲ್ಲ ವಿಚಾರಗಳು, ಪರಿಸ್ಥಿತಿಗಳು ನಿಮ್ಮ ಹತೋಟಿಯಲ್ಲಿರುತ್ತೆ ಅನ್ನುವಂಥ ಒಂದು ಭಾವನೆ ಇದೆ. ಅಂಡರ್ ಯುವರ್ ಕಂಟ್ರೋಲ್ ಅನ್ನುವಂಥದ್ದು. ಆದ್ದರಿಂದಲೇ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಸ್ವಾಭಿಮಾನದ ದಿನವಾಗಿರುತ್ತೆ. ಜೊತೆಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಬಿಗುವಿನಿಂದ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಪೈಪೋಟಿಯನ್ನು ಬಹಳ ಜಾಣ್ಮೆಯಿಂದ ಎದುರಿಸುವಂಥ ಒಂದು ಸೂಕ್ಷ್ಮ ಪ್ರಜ್ಞೆ ನಿಮಗಿದೆ, ಬುದ್ಧಿವಂತಿಕೆ ಇದೆ. ಅದನ್ನು ನೀವು ಈ ದಿನ ಗರಿಷ್ಠವಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ 6ರಲ್ಲಿ ಚಂದ್ರ, ಷಷ್ಠದಲ್ಲಿ ಚಂದ್ರ. ಇದರಿಂದ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು ಉಂಟಾಗಲ್ಲ. ಅಂದರೆ ಯಾವುದೇ ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ರೂ ಕೂಡ ಅದು ಅಂತ್ಯವನ್ನು ಕಾಣುತ್ತೆ, ಮಧ್ಯೆಯಲ್ಲೂ ನಿಲ್ಲಲ್ಲ. ಜೊತೆಗೆ ಜವಾಬ್ದಾರಿಯುತವಾದಂಥ ಕರ್ತವ್ಯ ಕೂಡ ನಿಮ್ಮದಾಗಿರುತ್ತೆ. ಇನ್ನು ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ವಾತಾವರಣ ತುಂಬ ಅನುಕೂಲಕರವಾಗಿದೆ. ಇದರಿಂದಲೇ ಈ ದಿನ ನೀವು ಹೆಚ್ಚುವರಿ ಕೆಲಸವನ್ನು ಮಾಡ್ತೀರಿ, ಎಕ್ಸ್ಟ್ರಾ ಕೆಲಸವನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಕಾನೂನಿನ ವಿಚಾರದಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಸನ್ನಿವೇಶಗಳೇ ಬರುವಂಥದ್ದು. ಇದರಿಂದ ಬಹುಕಾಲದಿಂದ ಬಾಕಿ ಉಳಿದುಕೊಂಡಿದ್ದಂತಹ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಆಗುವಂಥ ಸಾಧ್ಯತೆ ಇದೆ. ಇದು ಕೂಡ ನಿಮಗೆ ಅನುಕೂಲವನ್ನು ತರುವಂಥದ್ದು. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಯಾವುದೇ ರೀತಿಯ ಸ್ಥಳ ಬದಲಾವಣೆ, ಸ್ಥಾನ ಬದಲಾವಣೆ ಮುಂದೆ ಅನುಕೂಲವನ್ನು ತರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಇದೆ. ಇದಕ್ಕಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ, ಮಾರ್ಗದರ್ಶನ ನಿಮಗೆ ಅಗತ್ಯವಾಗಿ ಸಿಕ್ಕತ್ತೆ ಈ ದಿನ. ಆದರೆ ಈ ದಿನ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಹವಾಗುಣದ ಏರುಪೇರಿನಿಂದ ಸ್ವಲ್ಪ ಆರೋಗ್ಯ ಕೂಡ ಕೆಡುವಂಥ ಸಂಭವ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ತಿನ್ನುವಂಥ ಆಹಾರದ ಕಡೆ ಹೆಚ್ಚಿನ ಗಮನ ಬೇಕಾಗಿರುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಯೋಜನೆಯನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸಿ. ಏಕೆಂದರೆ ಯೋಜನೆ ಆರಂಭ ಆಗುವ ಮೊದಲೇ ಅದರ ಬಗ್ಗೆ ಯಾರಿಗೂ ಕೂಡ ಹೆಚ್ಚು ಪ್ರಚಾರವನ್ನು ಮಾಡಬೇಡಿ. ಸದ್ದಿಲ್ಲದೆ ಆರಂಭ ಮಾಡಿ ಒಳ್ಳೆಯ ಫಲ ಬಂದಾಗ ಜನರಿಗೆ ಅದು ತಾನಾಗಿ ಪರಿಚಯವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಯೋಜನೆ, ನಿಮ್ಮ ಕನಸು, ನಿಮ್ಮ ಗುರಿ, ನಿಮ್ಮ ಶ್ರಮ ಇದರ ಬಗ್ಗೆನೇ ನಿಮ್ಮ ಗಮನ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನೀಚ ಸ್ಥಾನದಲ್ಲಿದ್ದಾನೆ, ಅದರಲ್ಲೂ ಪಂಚಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ ಈ ದಿನದ ಕೆಲಸಗಳಲ್ಲಿ, ಪ್ರಯತ್ನಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅದಕ್ಕಾಗಿ ಈ ದಿನ ಏನನ್ನೂ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ಯಾರೋ ಬಂದು ಏನೋ ಮಾಡ್ತಾರೆ, ಎಲ್ಲಿಂದಲೋ ಲಾಭ ಬರುತ್ತೆ, ಎಲ್ಲೋ ಅನುಕೂಲ ಆಗುತ್ತೆ, ಇಂಥ ಊಹಾಪೋಹಗಳಿಗೆ, ಕಲ್ಪನೆಗಳಿಗೆ ಆದ್ಯತೆಯನ್ನು ಕೊಡಬೇಡಿ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಈ ದಿನ ನಿಮಗೆ ಫಲ, ಇಲ್ಲ ಅಂತ ಹೇಳಿದ್ರೆ ಈ ದಿನ ಮಿಶ್ರ ಫಲ ಇರುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗಸ್ಥರಿಗೆ ಹೆಚ್ಚಿನ ಜವಾಬ್ದಾರಿ ಬರುತ್ತೆ, ಕೆಲಸದ ಹೊರೆ ಜಾಸ್ತಿ, ಒತ್ತಡಗಳು ಜಾಸ್ತಿ. ಅದನ್ನು ನಿಭಾಯಿಸಬೇಕು ಅಂದರೆ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ ಕೆಲವರ ಮೇಲೆ ವಿನಾಕಾರಣ ಕೋಪ ಬರುವಂಥದ್ದು ಕೂಡ ಇರುತ್ತೆ. ಆದರೆ ಕೋಪವನ್ನು ನೀವು ನಿಯಂತ್ರಣ ಮಾಡಿಕೊಳ್ಳಿಲ್ಲ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಇದರಿಂದ ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಅನುಮಾನ ಸೃಷ್ಟಿಯಾಗುವಂಥದ್ದು, ಎಲ್ಲ ಒಂದು ಕಡೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ, ಮೂಲೆ ಗುಂಪಾಗ್ತಾ ಇದ್ದೇನೆ ಅನ್ನುವಂಥ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಎಕ್ಸ್ಟ್ರೀಮ್ ಎಂಡ್ಸ್ಗೆ ಹೋಗಬೇಡಿ, ತೀವ್ರವಾದ ಭಾವನೆಗಳನ್ನು ಹೊಂದಬೇಡಿ. ಇದ್ದುದರಲ್ಲೇ ಈ ದಿನ ನೀವೇ ಸಮಾಧಾನ ಪಟ್ಕೊಳ್ಬೇಕು. ಅದಕ್ಕಾಗಿಯೇ ಕೆಲಸದ ಮೇಲೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಡಿ, ಎಲ್ಲೂ ಕೂಡ ಎಡವಟ್ಟಾಗಲ್ಲ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಆಲೋಚನೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಚಂಚಲವಾಗಿರುವಂಥ ಮನಸ್ಸು 10 ಕೆಟ್ಟ ಆಲೋಚನೆಗಳಿಗೆ ಕಾರಣ ಆಗಿಬಿಡುತ್ತೆ. ಹಾಗೆ ನಿಮ್ಮ ಹಿತಶತ್ರುಗಳ ಒಂದು ಪ್ರಭಾವ ಕೂಡ ಜಾಸ್ತಿ. ಸ್ನೇಹಿತರು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ, ಅವರ ಆಶೀರ್ವಾದ ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸೂರ್ಯ ನಮಸ್ಕಾರ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡ್ತಾ ಇರಿ, ಜೊತೆಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ಯಾವುದೇ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ನಿಮ್ಮ ಸ್ವಂತಿಕೆ ಅಲ್ಲಿ ಕೆಲಸ ಮಾಡಲ್ಲ. ಬೇರೆಯವರು ಹೇಳಿದ್ರೆ ಮಾತ್ರ ನಿಮಗೆ ಅರಿವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಈ ದಿನ ಯದ್ವಾ ತದ್ವಾ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ, ನಷ್ಟಕ್ಕೆ ನೀವೇ ಕಾರಣರಾಗ್ತೀರಿ. ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರವೇ ಈ ದಿನ ನಿಮಗೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ.
ಹಾಗಾಗಿ ಯಾವುದೇ ಒಂದು ಗುರುತರವಾದಂತಹ ವಿಚಾರಗಳಲ್ಲಿ ಮೇಜರ್ ವಿಚಾರಗಳೇನಿದೆ, ಪ್ರಮುಖವಾಗಿರುವಂತಹ ವಿಚಾರಗಳು, ಇದರಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಸಹಕಾರದಿಂದ ಒಂದೆರಡು ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ಮುಂದುವರಿಸ್ತೀರಿ. ಅಡೆತಡೆಗಳು ನಿವಾರಣೆ ಮಾಡ್ಕೊಳ್ತೀರಿ. ಆದರೆ ಯಾರಲ್ಲಿ ನೀವು ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅಂಥವರು ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡಬಹುದು ಮುಂದೆ, ಇದನ್ನು ಕೂಡ ನೀವು ಆಲೋಚನೆ ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನ ಯಾರ ಮೇಲೂ ಕೂಡ ಹೆಚ್ಚು ಅವಲಂಬನೆಗೆ ಒಳಗಾಗಬೇಡಿ. ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಜೊತೆಗೆ ಮನೆಯಲ್ಲಿ ತಾಯಿಯವರಿದ್ದರೆ ತಾಯಿ ಸ್ಥಾನದಲ್ಲಿರುವಂತಹ ಹಿರಿಯ ಸ್ತ್ರೀಯರು, ಇವರ ಆರೋಗ್ಯದ ಕಡೆ ನೀವು ಈ ದಿನ ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ, ವ್ಯವಹಾರಸ್ಥರಿಗೆ ಈ ದಿನ ಸ್ವಲ್ಪ ಎಡವಟ್ಟಾಗುವಂಥದ್ದು ಇರುತ್ತೆ. ಏಕೆಂದರೆ ಈ ಸಂದರ್ಭ ನೀವು ವಿವೇಚನೆಯಿಂದ ನಿರ್ಧಾರಗಳನ್ನು ಕೈಗೊಳ್ಳಲ್ಲ. ಯಾವುದೋ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಿರ್ಧಾರಕ್ಕೆ ಬದ್ಧರಾಗ್ಬಿಡ್ತೀರಿ. ಇದರಿಂದ ಹಣಕಾಸಿನ ನಷ್ಟ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಗುರಿಯನ್ನು ತಲುಪುವಂತಹ ಸಂದರ್ಭದಲ್ಲಿ ತಪ್ಪು ಹೆಜ್ಜೆಯನ್ನು ಇಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜಾಗ್ರತೆ. ಹಾಗೆ ಈ ದಿನ ಗಣ್ಯ ವ್ಯಕ್ತಿಗಳ ಒಂದು ಸಹವಾಸ ಲಭ್ಯವಾಗುತ್ತೆ. ಅವರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಎಷ್ಟು ಬೇಕೋ ಅಷ್ಟೇ ನೀವು ವ್ಯವಹಾರವನ್ನು ಮುಂದುವರಿಸಬೇಕು. ಈ ದಿನ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಈ ದಿನ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳು ಈ ದಿನ ನಿಮಗೆ ಸಾಗಿ ಬರುವಂಥ ಸಂದರ್ಭ. ಅಂದರೆ ಒಂದರ ಹಿಂದೆ ಒಂದು ನಿಮಗೆ ಗರಿಷ್ಠ ಪ್ರಮಾಣದಲ್ಲಿ ಶುಭ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಆಗುವಂಥ ಬದಲಾವಣೆಗಳು, ಅದು ಯಾವುದೇ ವಿಚಾರದಲ್ಲಾಗಲಿ, ಅದು ನಿಮಗೆ ಮುಂದೆ ಭಾರಿ ಲಾಭವನ್ನು ತರುವಂಥದ್ದು. ಹಾಗಾಗಿ ಬದಲಾವಣೆ ಆಯಿತು, ನನ್ನಿಂದ ದೂರ ಹೋಯಿತು, ಇನ್ನೆಲ್ಲೂ ಅದು ವಾಪಸ್ಸು ಬರಲ್ಲ ಅನ್ನುವಂಥ ಚಿಂತೆಯನ್ನು ಬಿಟ್ಬಿಡಿ. ಆದದ್ದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ವಿಚಾರ ಏನಿದೆ ಅದು ಮನಸ್ಸಿಗೆ ಬಂದರೆ ಸಾಕು, ಮುಂದೆ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಅದೃಷ್ಟ ಬರುವಂಥದ್ದು ಯಾವಾಗಲೋ ಒಮ್ಮೆ. ಈ ದಿನ ಅಂಥ ಅದೃಷ್ಟ ನಿಮಗೆ ಬಂದಿದೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಮನೆಯಲ್ಲಿ ಒಂದು ರೀತಿಯಲ್ಲಿ ಸಂತೋಷದ ವಾತಾವರಣ ಇದೆ. ಏನೋ ಒಂದು ಸಡಗರ, ಏನೋ ಒಂದು ಸಂಭ್ರಮ ಇರುವಂಥದ್ದು. ಹಾಗೆ ಮನೆಯಲ್ಲಿರುವಂಥ ಮಕ್ಕಳಿಂದ ಕೂಡ ನೀವು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ವಿವೇಕ, ವಿವೇಚನೆ ಇದನ್ನೆಲ್ಲ ಒಗ್ಗೂಡಿಸಿಕೊಂಡು ಒಂದು ಭಾರಿ ಕೆಲಸವನ್ನು ಮಾಡುವಂಥ ಅವಕಾಶ ಕೂಡ ಈ ದಿನ ಇದೆ. ಹಾಗಾಗಿ ಈ ದಿನ ಯಾರ್ಯಾರಿಂದ ಸಹಕಾರ ಸಿಕ್ಕತ್ತೆ ಅಂಥವರನ್ನು ಈ ದಿನ ಪಟ್ಟಿ ಮಾಡಿಕೊಂಡು ನಿಮ್ಮ ಒಂದು ಪ್ರಗತಿಗೆ ಅವರನ್ನು ಬಳಸ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ಜಾಗ್ರತೆಯಿಂದ ಮುಂದುವರಿಬೇಕು. ಏಕೆಂದರೆ ಕೆಲವರು ಯಾಮಾರಿಸಿ ಹೊಡೆಯುವಂಥವರು ಇದ್ದಾರೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ದ್ರೋಹವನ್ನು ಮಾಡಲಿಕ್ಕೆ ಕೆಲವರು ಇರ್ತಾರೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನೀವು ಬಳಸುವಂಥ ಭಾಷೆ, ನಿಮ್ಮ ಒಂದು ಮಾತು ವಿಶೇಷವಾಗಿ ಆಕರ್ಷಣೀಯವಾಗಿ ಇರುವಂಥದ್ದು. ಕೆಲವರನ್ನು ಮೆಸ್ಮರೈಸ್ ಮಾಡಿಬಿಡ್ತೀರಿ. ಹಾಗೆ ಈ ದಿನದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ನಿಮ್ಮ ಮಾತು ಒಂದು ರೀತಿಯ ಅಸ್ತ್ರವಾಗಿ ಇರುವಂಥದ್ದು, ಒಂದು ವೆಪನ್ ಅದು. ಅದನ್ನು ಈ ದಿನ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಳ್ತೀರಿ, ಒಳ್ಳೆಯದಾಗುತ್ತೆ. ಇದರಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಅಷ್ಟೊಂದು ಶುಭ ಫಲಗಳು ಇಲ್ಲ. ಏಕೆಂದರೆ ಕುಟುಂಬದವರಿಂದಲೇ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ವಲ್ಪ
ಅಡೆತಡೆಗಳು ಉಂಟಾಗುವಂಥದ್ದಿದೆ. ನಿಮ್ಮ ಒಂದು ನಿರ್ಧಾರಕ್ಕೆ ಕೆಲವರು ಚಕಾರ ಎತ್ತುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಕುಟುಂಬಸ್ಥರನ್ನ ನೀವು ಲೂಪ್ನಲ್ಲಿ ಇಟ್ಕೊಂಡು ಅವರ ಸಹಮತದೊಂದಿಗೆ ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮ ಪ್ರಯತ್ನ, ಅದು ಒಳ್ಳೆಯ ಫಲ ಸಿಕ್ಕತ್ತೆ. ಇಲ್ಲಾಂದರೆ ಕುಟುಂಬದ ವಿರೋಧದ ನಡುವೆ ಒಬ್ಬಂಟಿಯಾಗಿ ಕೆಲಸವನ್ನು ನಿಭಾಯಿಸಬೇಕಾಗತ್ತೆ. ಇದು ಕಷ್ಟ ಸಾಧ್ಯದ ಮಾತು. ಹಾಗಾಗಿ ಕುಟುಂಬಸ್ಥರನ್ನು ಕೂಡ ಓಲೈಸುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಕಠಿಣ ಪರಿಶ್ರಮದಿಂದ ಮಾಡಿದಂತಹ ಕೆಲಸ ಏನಿದೆ ಅದು ಕೊಡುವಂತಹ ಫಲಿತಾಂಶ ಮೂರನೆಯವರ ಪಾಲಾಗ್ಬಿಡತ್ತೆ. ಕಷ್ಟಪಡುವಂಥದ್ದು ನೀವು, ಆದರೆ ಫಲ ಅನುಭವಿಸುವಂಥದ್ದು ಇನ್ಯಾರೋ. ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನಿಮಗಾಗಲಿ ನಿಮ್ಮ ಕುಟುಂಬಸ್ಥರಿಗಾಗಲಿ ಅದು ಬಾಧ್ಯವಾಗಬೇಕು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಸಂಪರ್ಕದಲ್ಲಿ ಕಡಿತ ಉಂಟಾಗುವಂಥದ್ದು, ಅಂದರೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಆಗ್ಬಿಡುತ್ತೆ. ಯಾರ ಜೊತೆ ಎಲ್ಲಾದರೂ ಆಗಬಹುದು. ಇದರಿಂದ ಮನಸ್ತಾಪಗಳು ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳು ಬಹಳ ತೀವ್ರವಾಗಿರ್ತಾರೆ. ನಿಮಗೆ ಒಂದು ರೀತಿಯಲ್ಲಿ ಪೈಪೋಟಿಯನ್ನು ನಡೆಸುವಂಥವ್ರು. ಹಾಗಾಗಿ ಅವರ ಒಂದು ಚಲನವಲನ, ಅವರ ಬಾಡಿ ಲ್ಯಾಂಗ್ವೇಜನ್ನು ಗಮನಿಸಿದ್ರೆ ನಿಮ್ಮ ವಿರುದ್ಧವೇ ಅವರು ಯುದ್ಧಕ್ಕೆ ಬರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ಹಾಗಾಗಿ ಅಂಥವರನ್ನು ಆದಷ್ಟು ಈ ದಿನ ದೂರ ಇಡುವಂಥದ್ದು, ಅಂಥವರ ಸಹವಾಸಕ್ಕೆ ಹೋಗದೇ ಇರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಯಾವುದೇ ಒಂದು ವಿಚಾರ ಆಗಲಿ ಸ್ವಲ್ಪ ಪೂರ್ವಾಪರವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಕೈಗೊಳ್ಳಿ. ಆತುರದ ನಿರ್ಧಾರ ಈ ದಿನ ಬೇಡ. ಏಕೆಂದರೆ ಆ ರೀತಿಯಲ್ಲಿ ನಿಮಗೆ ಒತ್ತಡಗಳು ಬರುತ್ತೆ. ನಿರ್ಧಾರ ತೆಗೆದುಕೊಳ್ಳಲೇಬೇಕು ಅನ್ನೋಂಥ ಒಂದು ಒತ್ತಡ. ಆದರೆ ಸ್ವಲ್ಪ ವಿವೇಚನೆಯಿಂದ ಆ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಕಿರಿಯರ, ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ, ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರಯತ್ನಗಳು ನಿಮಗೆ ವಿಶೇಷವಾಗಿ ಆತ್ಮವಿಶ್ವಾಸವನ್ನು ತಂದುಕೊಡುವಂಥ ದಿನ ಇದು. ಹಾಗೆ ಈ ದಿನ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಪ್ರತಿಫಲ, ಜೊತೆಗೆ ಈ ಸಂಬಂಧವಾಗಿ ಮಾಡುವಂತಹ ಪ್ರಯಾಣ ನಿಮಗೆ ಒಳ್ಳೆಯ ಶುಭ ಲಾಭವನ್ನು ಕೂಡ ತರುತ್ತೆ. ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ಈ ದಿನ ಶುಭ ಫಲಿತಾಂಶಗಳು ಸಿಕ್ಕತ್ತೆ. ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೂ ಕೂಡ ಜಯ ನಿಮ್ಮದೇ ಆಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಭಾವನಾತ್ಮಕವಾಗಿ ಈ ದಿನ ನೀವು ತಗಲಾಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಭಾವನೆ ನಿಮ್ಮನ್ನು ಆಳುವಂಥದ್ದು, ಅದರಿಂದ ಬಿಡಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಪ್ರೀತಿಯ ಗುಂಗಿನಲ್ಲೇ ಹೆಚ್ಚು ಸಮಯ ಇರುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ಈ ದಿನ ಲಾಭ ಇದೆ. ಏಕೆಂದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಈ ದಿನ ತುಂಬ ಒಂದು ರೀತಿಯಲ್ಲಿ ಧನಾತ್ಮಕವಾಗಿ ಇರುವಂಥದ್ದು. ಹಾಗಾಗಿನೇ ಈ ದಿನ ಭಿನ್ನಾಭಿಪ್ರಾಯಗಳ ಮಧ್ಯೆ ಕೂಡ ಎಲ್ಲ ಒಂದು ಕಡೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ನಡೆ ಇದೆ. ಅಲ್ಲಿ ಈ ಆಸ್ತಿಪಾಸ್ತಿಯ ರಿಜಿಸ್ಟ್ರೇಷನ್ ಆಗಲಿ ಅಥವಾ ಅದನ್ನು ಹಸ್ತಾಂತರ ಮಾಡುವಂಥದ್ದಾಗಲಿ, ಮಾರಾಟ ಮಾಡುವಂಥದ್ದಾಗಲಿ, ಅಥವಾ ಇನ್ನು ಯಾವುದೇ ವಿಚಾರಗಳನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆಗಳಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ನಿಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಮ್ಮ ಒಂದು ವ್ಯವಹಾರಗಳಿಂದ. ಹಾಗೆ ಈ ದಿನ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರೋದ್ರಿಂದ ಎಂಥದ್ದೇ ಸನ್ನಿವೇಶಗಳನ್ನು ಎದುರಿಸುವಂಥ ಒಂದು ಧೈರ್ಯ ಇದೆ, ಸ್ಥೈರ್ಯ ಇರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆಗಳಿದ್ದರೂ ಕೂಡ ಅದನ್ನು ನಿಭಾಯಿಸ್ತೀರಿ. ಅಷ್ಟರ ಮಟ್ಟಿಗೆ ಈ ದಿನ ನಿಮಗೆ ಯಶಸ್ವಿ ದಿನವಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ನೆಚ್ಚಿನ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯ ಫಲಿತಾಂಶ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಸಾಮಾನ್ಯ ದಿನವಾಗಿರುತ್ತೆ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ಬರೀ ಆರ್ಗ್ಯುಮೆಂಟ್ಸ್ ಆಗುತ್ತೆ, ಜಗಳಗಳಾಗುತ್ತೆ, ಭಿನ್ನಾಭಿಪ್ರಾಯಗಳಾಗುತ್ತೆ, ಮನಸ್ತಾಪಗಳಾಗುತ್ತೆ.
ಅದು ಬಿಟ್ಟು ನಿಮಗೆ ಯಾವುದೇ ರೀತಿಯ ಮನಸ್ಸಿಗೆ ಸಂತೋಷ ತರುವಂತಹ ಸಂದರ್ಭಗಳು ತೀರಾ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಬೇಡಿ. ಹಾಗೆ ಈ ದಿನ ನೀವು ಇಂತಹ ಒಂದು ಬಂಧನದಿಂದ, ಸೆಳೆತದಿಂದ ಆದಷ್ಟು ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಉರ್ವ ರುಕಮೇವ ಬಂಧನಾತ್ ಅನ್ನುವಂಥ ರೀತಿಯಲ್ಲಿ ನೀವು ಇರಬೇಕಾಗತ್ತೆ. ಇನ್ನು ಈ ದಿನ ಬೇರೆಯವರು ಮಾಡಿದಂತಹ ತಪ್ಪು ನಿಮ್ಮ ಕಣ್ಣಿಗೆ ಬಹಳ ಬೇಗ ಗೊತ್ತಾಗುತ್ತೆ, ಆದರೆ ನೀವೇ ಮಾಡುವಂತಹ ತಪ್ಪುಗಳು ನಿಮಗೆ ಗೊತ್ತಾಗಲ್ಲ. ಅಂತಹ ತಪ್ಪನ್ನು ಯಾರಾದರೂ ತಿದ್ದಿ ಹೇಳಿದ್ರೆ, ತಪ್ಪನ್ನು ಎತ್ತಿ ತೋರಿಸಿದ್ರೆ ಅವರನ್ನು ಅಭಿನಂದಿಸಬೇಕು. ಏಕೆಂದರೆ ನಿಮ್ಮ ತಪ್ಪನ್ನು ಸರಿಪಡಿಸಿ ನಿಮ್ಮನ್ನು ಪರಿಪೂರ್ಣತೆಯತ್ತ ಕೊಂಡೊಯ್ಯುವಂಥ ಒಂದು ಪ್ರಯತ್ನ ಅವರಿಂದ ಆಗ್ತಾ ಇದೆ. ಅವರು ಗುರುಸ್ಥಾನದಲ್ಲಿರ್ತಾರೆ. ಹಾಗಾಗಿ ಗುರುವಿಗೆ ಕೊಡುವಂಥ ಒಂದು ಗೌರವ ಮಾನ್ಯತೆಗಳನ್ನು ನಿಮ್ಮ ತಪ್ಪನ್ನು ಸರಿಪಡಿಸುವಂಥವ್ರಿಗೂ ಕೂಡ ಈ ದಿನ ನೀವು ಕೊಡಬೇಕಾಗತ್ತೆ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಬರುತ್ತೆ. ಅದನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿ. ಇನ್ನು ಈ ದಿನದಲ್ಲಿ ಗ್ರಹಸ್ಥಾನಗಳು ಅಷ್ಟೊಂದು ಅನುಕೂಲಕರವಾಗಿರುವಂತಹ ಸನ್ನಿವೇಶದಲ್ಲಿ ಇಲ್ಲದೆ ಇರೋದ್ರಿಂದ ಈ ದಿನ ಎಲೆ ಮರೆ ಕಾಯಿಯಂತೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಹಾಗೆ ಈ ದಿನ ಆರೋಗ್ಯದ ಕಡೆ, ಪ್ರಮುಖವಾಗಿ ಈ ಜಠರದ ಸಮಸ್ಯೆ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಉತ್ತಮವಾದಂತಹ ಅನುಕೂಲಕರವಾಗಿರುವಂಥ ಧನಾತ್ಮಕವಾದಂಥ ಅವಕಾಶಗಳು ಇರುತ್ತೆ. ಎಲ್ಲ ಕಡೆ ಒಂದು ರೀತಿಯಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಕೌಟುಂಬಿಕ ಜೀವನದಲ್ಲಿ ಇರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ದಿನ ನೀವು ಎದುರಿಸ್ತೀರಿ. ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಏನೋ ಆಗುತ್ತೆ, ಆದರೂ ಕೂಡ ಅದನ್ನು ಧೈರ್ಯದಿಂದ ಎದುರಿಸಿ ನಿಮ್ಮ ಮನಸ್ಸಿಗೆ ಸಮಾಧಾನ ಹೊಂದುವಂಥ ಒಂದು ವಾತಾವರಣವನ್ನು ಸೃಷ್ಟಿಸ್ಕೊಳ್ತೀರಿ. ಇನ್ನು ಈ ದಿನ ಮಾನಸಿಕ ನೆಮ್ಮದಿಗಾಗಿ ಕೆಲವೊಂದು ಪ್ರಮುಖವಾದಂತಹ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ತುಂಬ ತಾಳ್ಮೆ ಇದೆ. ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಬಗೆಹರಿಸುವಷ್ಟು ವ್ಯವಧಾನ ಇದೆ, ಸಮಾಧಾನ ಇದೆ. ಇನ್ನು ಈ ದಿನ ಗ್ರಹಸ್ಥಾನಗಳು ಅನುಕೂಲಕರವಾಗಿರೋದ್ರಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ನೀವು ಪ್ರಯತ್ನ ಮಾಡಬಹುದು. ಜೊತೆಗೆ ಈ ದಿನ ಆಧ್ಯಾತ್ಮಿಕವಾದಂಥ ಪ್ರಗತಿ ಇದೆ. ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಹೆಚ್ಚಾಗಿರುವಂಥದ್ದು. ಹಾಗೆ ಈ ದಿನ ಹೊರ ಸಂಚಾರ ಇದೆ, ದೂರದ ಪ್ರಯಾಣ ಇದೆ. ಆ ಸಂದರ್ಭ ಕೂಡ ನಿಮಗೆ ಅನುಕೂಲವನ್ನು ತರುವಂಥದ್ದು. ಹಾಗೆ ಈ ದಿನ ಕೌಟುಂಬಿಕ ಸೌಕರ್ಯಗಳಿಗಾಗಿ ಹಣವನ್ನು ವ್ಯಯ ಮಾಡುವಂಥದ್ದು ಇದೆ. ಆದರೆ ಕಂಫರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಹಣ ಕೊಟ್ಟರೆ ಸೌಲಭ್ಯಗಳು ಜಾಸ್ತಿ. ಇದನ್ನು ಈ ದಿನ ಬಹಳ ಧನಾತ್ಮಕವಾಗಿ ಯೋಚನೆ ಮಾಡಿ ಮುಂದುವರಿಯುವಂಥದ್ದು ಇದೆ. ಹಾಗೆ ಮನೆಯ ವಾತಾವರಣದಲ್ಲಿ ಒಂದು ರೀತಿಯ ಶಿಸ್ತಿದೆ. ಹಾಗೆ ಒಂದು ಬದ್ಧತೆ ಕೂಡ ಇದೆ. ಒಂದು ಕಮಿಟ್ಮೆಂಟ್ ಲೆವೆಲ್ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನೀವು ಸುಮ್ಮನೆ ಇದ್ದರೂ ಕೂಡ ಸೌಕರ್ಯ ಇರುತ್ತೆ. ಒಳ್ಳೆಯ ಯೋಗದ ಲಕ್ಷಣ ನಿಮಗಿದೆ. ಲಕ್ಕಿ ಡೇ ನಿಮಗೆ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ. ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ಚಟುವಟಿಕೆಯ ಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದಂಥ ಒಂದು ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ. ಹಾಗೆ ಸಣ್ಣ ಪುಟ್ಟ ಸವಾಲುಗಳು ಈ ದಿನ ಬರುತ್ತೆ, ಆದರೂ ಕೂಡ ಅದನ್ನು ಎದುರಿಸುವಷ್ಟು ಧೈರ್ಯ ಕೂಡ ಇದೆ. ಕೊನೆಗೆ ನಿಮಗೆ ಒಳ್ಳೆಯ ಸುದ್ದಿ, ಒಳ್ಳೆಯ ಲಾಭ ಸಿಕ್ಕುವಂಥದ್ದು ಇದೆ. ಇನ್ನು ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ. ಜೊತೆಗೆ ಕುಟುಂಬದಲ್ಲಿರುವಂಥ ಹಿರಿಯರು ನಿಮ್ಮ ಬಗ್ಗೆ ತುಂಬ ಅನುಕಂಪ ಪೂರಿತವಾಗಿರ್ತಾರೆ. ಜೊತೆಗೆ ನಿಮಗೆ ಬೇಕಾದಂಥ ಒಂದು ಸಲಹೆ ಸಹಕಾರಗಳನ್ನು ಕೊಡುವಂಥದ್ದು ಇದೆ. ಆದ್ದರಿಂದಲೇ ಹಿರಿಯರ ಮಾತನ್ನು ಈ ದಿನ ಕೇಳಿಸ್ಕೊಳ್ಳಿ. ಅವರ ಬುದ್ಧಿ ಮಾತು, ಅನುಭವದ ಮಾತು, ಅದನ್ನು ಈ ದಿನ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಸ್ಪರ್ಧಿಗಳಿಂದಲೇ ಒತ್ತಡಗಳು ಬರುವಂಥದ್ದು ಇದೆ. ಆದರೆ ಅದನ್ನು ನಿಭಾಯಿಸಲಿಕ್ಕೆ ಈ ದಿನ ಅವರಿಗಿಂತ ಹಿರಿಯರ, ತಜ್ಞರ ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿನೇ ಈ ವಿವಾದಗಳಾಗಲಿ, ಸಮಸ್ಯೆಗಳಾಗಲಿ ಬಹಳ ಬೇಗ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು
ಪ್ರಸ್ತಾಪಗಳನ್ನು ಅಂಗೀಕರಣ ಮಾಡಲಿಕ್ಕೆ ನಿಮಗೆ ತುಂಬ ಧೈರ್ಯ ಬೇಕು. ಏಕೆಂದರೆ ಬದಲಾವಣೆ ಆಗುವಂತಹ ಸಂದರ್ಭ, ಬದಲಾವಣೆಗೆ ಯಾರೂ ಕೂಡ ಇಷ್ಟಪಡಲ್ಲ. ಇರುವಂಥ ರೀತಿಯಲ್ಲೇ ಮುಂದುವರಿಬೇಕು, ಕಂಫರ್ಟ್ ಝೋನಲ್ಲೇ ಇರಬೇಕು ಅನ್ನುವಂಥ ಒಂದು ಪ್ರಯತ್ನ ಇರುತ್ತೆ. ಆದರೆ ನೀವು ಈ ದಿನ ಸ್ವಲ್ಪ ಅಡ್ವೆಂಚರಸ್ ಆಗಿ ಇರ್ತೀರಿ. ಸಾಹಸ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುತ್ತೆ. ಅದರಲ್ಲೂ ಯುವಕರು ಯುವತಿಯರು ಈ ದಿನ ಸ್ವಲ್ಪ ಹದ ಮೀರಿ ಕೆಲಸವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಅನಿರೀಕ್ಷಿತ ಘಟನೆಗಳು ಈ ದಿನ ಜರುಗುವಂಥದ್ದು ಇದೆ. ಇವೆಲ್ಲವನ್ನು ನಿಭಾಯಿಸಬೇಕು ಅಂದರೆ ಈ ದಿನ ಸ್ವಲ್ಪ ಧೈರ್ಯ ಬೇಕು. ಜೊತೆಗೆ ಅದನ್ನು ಒಪ್ಪಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಬೇಕು. ಇದೆಲ್ಲವೂ ಕೂಡ ನಿಮಗಿರೋದ್ರಿಂದ ಈ ದಿನ ನಿಮಗೆ ಎಲ್ಲವೂ ಸರಿಯಾಗಿಯೇ ಕಾಣಿಸುತ್ತೆ. ಸಮಯಕ್ಕೆ ಸರಿಯಾಗಿ ಕೆಲಸಗಳು ಕೂಡ ಆಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮಗೆ ಸಾಮಾನ್ಯವಾದಂತಹ ದಿನ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಅದರಿಂದ ಬರುವಂತಹ ಫಲ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದ ಬಗ್ಗೆನೇ ನಿಮಗೆ ಒಂದು ರೀತಿಯ ಬೇಸರ, ಜಿಗುಪ್ಸೆ ಮೂಡುವಂಥದ್ದು ಇದೆ. ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ನಿಮಗೆ ಬರುವಂಥ ಲಾಭ ಇಷ್ಟೇನಾ, ಅನುಕೂಲ ಇಷ್ಟೇನಾ ಅನ್ನುವಂಥ ಒಂದು ಹೋಲಿಕೆ ಇದೆ. ಹಾಗೆ ಈ ದಿನ ಬೇರೆಯವರೊಂದಿಗೆ ನಿಮ್ಮ ಒಂದು ಜೀವನ ಕ್ರಮವನ್ನು ಹೋಲಿಸಿ ನೋಡುವಂಥ ಒಂದು ಸಂದರ್ಭ ಇದೆ. ಇದು ಅಷ್ಟೊಂದು ಒಳ್ಳೆಯ ಹೋಲಿಕೆ ಅಲ್ಲ. ಹಾಗಾಗಿನೇ ಅಂಥ ಹೋಲಿಕೆಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ತಂದೆ ತಾಯಿಯಂದರು ಮಾಡಿರುವಂಥ ಕೆಲವೊಂದು ಸಾಲ ಸೋಲಗಳಿರ್ಬೋದು, ಕೆಲವೊಂದು ಕಮಿಟ್ಮೆಂಟ್ಗಳಿರ್ಬೋದು, ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತೆ. ಹಾಗಾಗಿನೇ ಈ ದಿನ ಅಂಥ ಒಂದು ಕುಟುಂಬದ ವಿಚಾರಗಳಿಗೂ ಕೂಡ ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ, ನೀವೇ ಜವಾಬ್ದಾರರೂ ಆಗಿರ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ಹೆಗಲಿಗೆ ಹೆಚ್ಚು ಹೆಚ್ಚು ಒತ್ತಡಗಳು ಬರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿ ಅದನ್ನು ಹೊಗಳುವಂಥವರು, ಶ್ಲಾಘಿಸುವಂಥವರು, ಅಕ್ನಾಲೇಜ್ ಮಾಡುವಂಥವರು ಯಾರೂ ಇರಲ್ಲ. ಆದರೆ ಒಂದು ಸಣ್ಣ ತಪ್ಪನ್ನು ಮಾಡಿಬಿಡಿ, ನೋಡಿ ಎಷ್ಟು ಮಂದಿ ನಿಮ್ಮ ವಿರುದ್ಧವಾಗಿ ನಿಲ್ತಾರೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಈ ದಿನದ ಪರಿಸ್ಥಿತಿ ನಿಮ್ಮ ಕೈಯಲ್ಲೇ ಇರುವಂಥದ್ದು, ನಿಮ್ಮ ಮಾತಿನಲ್ಲೇ ಇರುವಂಥದ್ದು. ಹಾಗಾಗಿ ಪರಿಸ್ಥಿತಿಯನ್ನು ಈ ದಿನ ಸೂಕ್ತವಾಗಿರುವಂಥ ರೀತಿಯಲ್ಲಿ ನೋಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ವಾದ ವಿವಾದಗಳು ಜಾಸ್ತಿ ಆಗಬಹುದು. ಹಾಗಾಗಿ ವಾದ ಮಾಡುವಂಥದ್ದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಗುಪ್ತ ಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಮಕ್ಕಳು ಹೆಚ್ಚಿನ ಆಸರೆಯನ್ನು ಬೇಡುವಂಥದ್ದು ಇದೆ. ಅಂದರೆ ಅವರ ಬೇಡಿಕೆಗಳು ಜಾಸ್ತಿ ಇದೆ. ಅದನ್ನು ಹಂತ ಹಂತವಾಗಿ ಈಡೇರಿಸುವಂಥ ಒಂದು ಪ್ರಯತ್ನ ಮಾಡಿ. ಮಕ್ಕಳನ್ನಾಗಲಿ ಕುಟುಂಬಸ್ಥರನ್ನಾಗಲಿ ಈ ದಿನ ಎದುರು ಹಾಕ್ಕೊಳ್ಬೇಡಿ, ಒಬ್ಬೊಂಟಿಯಾಗಿ ಇರಬೇಡಿ. ಕುಟುಂಬದಲ್ಲಿ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ಪ್ರಯತ್ನ ಮುಂದುವರಿಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.